ನಮಸ್ಕಾರ ಗೆಳೆಯರೆ. ಇವತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಸರ್ಪಮಿತ್ರ ಅಂತ ಕರೆಯುವ ಕುಮಾರ್ ಅತನಿಯವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಹಾಗಾದ್ರೆ ಅವರನ್ನ ಮಾತನಾಡಿಸಿ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮಸ್ಕಾರ ಸರ್. ಸರ್, ಸರ್ಪಮಿತ್ರ ಅಂತ ತಮಗೆ ಕರೀತಾರೆ ಸರ್. ಈ ಒಂದು ಸರ್ಪವನ್ನು ಹಿಡಿಯುವಂಥ ಕೆಲಸ ಸರ್ ತಮಗೆ ಯಾವಾಗಿನಿಂದ ಬಂದದ್ದು ಸರ್? ನಾನು ಮಿನಿಮಮ್ ಒಂದು 8-9 ವರ್ಷ ಹಿಡ್ಕೊಂಡು ಅವಾಗಿಂದ ನಾ ಹಿಡಿಲತ್ತೀನಿ. ಅಂದ್ರೆ ಪೈಲ ನಮ್ಮಲ್ಲಿ ತೋಟಪಟ್ಟಿಯಲ್ಲಿ ಭಾಳ ಇರ್ತಿದ್ವು ರೀ, ತೋಟದಾಗಿರೋರು ನಾವು. ಆ ಟೈಮ್ದಾಗ ಹಂಗಾರನ್ನ ಕರೆಸೋದ್ರಿಂದ ಅವರು ಒಂದು 2,000 ಕೊಡ್ರಿ, 3,000 ಕೊಡ್ರಿ, ತಾಮ್ರ ಕೂಡ ಕೊಡ್ರಿ, ಜೋಳ ಕೊಡ್ರಿ, ಇದನ್ನು ಕೊಡ್ರಿ ಮಾಡ್ತಿದ್ರು. ಅವಾಗ ಆ ಟೈಮ್ದಾಗ ಬೆಳವಣಿಗೆನೂ ಕಡಿಮೆ ಇರ್ತಿತ್ತು, ಆದರೂ ಅಷ್ಟು ಅವ್ರು ಕಾಡ್ತಿದ್ರು. ಅವ್ರು ಬಂದ ಟೈಮ್ದಲ್ಲಿ ನಾನು ನೋಡ್ಕೊಂಡು ಅವ್ರು ಹೆಂಗೆ ಹಿಡಿತಾರೋ ಅನ್ನೋದನ್ನು ಅದನ್ನು ನನಗೆ ಐಡೆಂಟಿಫೈ ಮಾಡ್ಕೊಂಡು ನಾ ಹಿಡಿಲಕ್ಕ ಚಾಲೂ ಮಾಡೀನಿ. ಅಂತ ಇವತ್ತಿನವರೆಗೆ ಯಾರಲ್ಲಿ ಬೇಕಾದವರಲ್ಲಿ ಪ್ರಾಬ್ಲಮ್ ಇತ್ತು ಬಂದಿತ್ತು ಅಂದ್ರೆ ನಾ ಇಮಿಡಿಯೇಟ್ ಹೋಗಿ ಅವ್ರ ಮನೆಯಿಂದ ಹಿಡ್ಕೊಂಡು ಅದು ಎಲ್ಲರ ದೂರ ಸುರಕ್ಷಿತ ಜಾಗಕ್ಕೆ ಹೋದ, ಮನೆ ಪನಿ ಇಲ್ದಲ್ಲಿ ಕಾಡಿನಾಗ ಹೋದ ಪೈಸ್ಕ್ ಬಿಟ್ಟು ಬರ್ತೀನಿ. ಅಂದ್ರೆ ದಿವಸ 2-3 ಒಮ್ಮೆ 4 ಬಂದಿರ್ತಾವೆ, ಒಮ್ಮೆ 5 ಬಂದಿರ್ತಾವೆ. ಹಿಂಗೆಲ್ಲ ಹತ್ರನೆಲ್ಲ ಹಿಡಿದು ಸಂಜೆ ಮುಂದೆ ಹೋದು ನೈಟ್ ಎಲ್ಲ ಬಿಟ್ಟು ಬಂದುಬಿಡ್ತೀನಿ ರೀ ಹೋಗಿ. ಸರ್, ಅಂದ್ರೆ ತಾವು ಒಂದು ಸರ್ಪಗಳನ್ನು ಹಿಡಿತಿರ್ತೀರಿ ಸರ್. ತಮಗೆ ಒಂದು ಇಂಥದ್ದು ಒಂದು ಘಟನೆ ಆಗಿದೆ ಸರ್. ನಾನು ಆ ಸರ್ಪವನ್ನು ಹಿಡ್ಲಕ್ಕೆ ಹೋಗಿದ್ದೆ ಸರ್. ಅದರಲ್ಲಿ ಒಂದು ವಿಷಪೂರಿತವಾದಂಥ ಒಂದು ಹಾವನ್ನು ಸರ್ ತಮಗೆ ಕಚ್ಚಿದ್ದು ಘಟನೆ, ಅಥವಾ ಒಂದು ಅದು ಹಿಡಿಲಿಕ್ಕೆ ಒಂದು ಭಯಭೀತಿ ನಮಗಂತ ಏನೋ ಪ್ರತಿಯೊಬ್ಬರು ಹಾವು ಹಿಡಿತಾರೆ ಸರ್. ಆ ಹಿಡಿದ್ರಲ್ಲಿ ಒಂದು ಇಂಥದ್ದೊಂದು ತಮಗೆ ಒಂದು ಕಹಿ ಘಟನೆ ಏನಾದರೂ ಒಂದು ಆಗಿದೆ ಸರ್ ತಮ್ಮ ಜೀವನದಲ್ಲಿ? ಇಲ್ಲಿ ನಮ್ಮ ಅತನಿಯಲ್ಲಿ HP ಗ್ಯಾಸ್ ಆಫೀಸ್ದಾಗ ಹೋಗೀನಿ ರೀ. ಅಲ್ಲಿ ಇದನ್ನು ಮಾಡಿದ್ದು ಕಡಿದ್ರೂ ನಾನೇನು ಮಾಡಿದೆ, ನಮ್ಮಲ್ಲಿ ಒಂದು ದೇವರದ ಸೊಂಕೋನೊಟ್ಟಿ ಒಳಗೆ ಪರಮಾನಂದ ಗುಡಿ ಅಂಥೇಳಿ, ಅಲ್ಲಿ ಹೋಗಿ ಕಿಶಿಂದು ತೀರ್ಥ ತೊಗೊಂಡು ಬಳಿಕ ನನಗೇನು ಅನ್ಸಲಿಲ್ಲ ಅದು, ಯಾಕಂದರೆ ಕಡಿಮೆನೇ ಆಯಿತು. ಅದ್ರ ನಂತರ ನಾ ಯಾರಿಗಾದರೂ ಕಡಿದ್ರೆ ಅಲ್ಲಿ ಪರಮಾನಂದ ಗುಡಿಗೆ ನಾ ಈಗಾಗಲೇ ಕರ್ಕೊಂಡು ಹೋಗತ್ತೀನಿ. 1.5 ತಿಂಗಳು ಯಾರಾದರೂ ಫೋನ್ ಹಚ್ಚಿರ್ತಾರೆ, ಇಲ್ಲ ಹಿಂಗೆ ಹುಳ ಮುಟ್ಟ್ಯದ ಅಂತೇಳಿ. ಅದಕ್ಕೆ ಅಲ್ಲಿ ಸ್ವಲ್ಪ ಮೈಲಿಗೆ ಮುಡ್ಚಟ್ಟಿಗೆ ನಡೆಯೋಂಗಿಲ್ಲ, ಯಾರೂ ಮುಟ್ಟಬೇಡ್ರಿ, ಮುಟ್ಟಲ್ದ ತೊಗೊಂಡು ಕಿಶಿಂದ ಬರ್ರಿ ಇಲ್ಲಿ ಪರಮಾನಂದ ಗುಡಿಗೆ ಅಂತ ಹೇಳ್ತೀನಿ. ಅಂತ ಕೆಲವೊಬ್ಬರಿಗೆ ರಗಡ್ ಮಂದಿನ ಅಲ್ಲಿ ಕರ್ಕೊಂಡು ಹೋಗಿನಿ, ಈಗಾಗಲೇ ಹೋಗಿ ಇಳಿಸ್ಕೊಂಡು ಮಾಡ್ಕೊಂಡು ಬಂದೀನಿ. ಯಾಕಂದ್ರೆ ಅಲ್ಲಿ ಹೋಗಿ ತೀರ್ಥ ನಾವು ಹಾಕಿದೀವಪ್ಪ ಅಂದ್ರೆ ಒಂದು 10 ಮಿನಿಟ್ನಲ್ಲಿ ಇಮಿಡಿಯೇಟ್ ಇಳಿದು ಬಿಡ್ತದೆ. ಯಾವುದೇ ರೀತಿ ದವಾಖಾನೆಗೆ ಹೋಗಿ ಅವಶ್ಯಕತೆ ಇಲ್ಲ. ಒಂದು 5-6 ತಾಸು ನಿದ್ದೆ ಮಾತ್ರ ಮಾಡಬಾರ್ದು. ಅದಕ್ಕೆ ಹಾಲು ಹಾಕಿದ ಚಾಗಿ ಒಂದು ದಿವ್ಸ ಕೊಡಂಗಿಲ್ಲ, 24 ತಾಸು ಎಲ್ಲ ಸಂಪೂರ್ಣವಾಗಿ ಆಟೋಮೆಟಿಕ್ಲಿ ಇಳಿದು ಹೋಗ್ತೈತಿ. ಅಷ್ಟು ದೇವರ ಮಹಿಮೆ ಐತಿ ಅಲ್ಲಿ. ಮತ್ತು ಯಾವುದೇ ರೀತಿ ಇದ್ರೊಳಗೆ ಅದು ಗರಡ್ ಐತಿ, ಇದನ್ನೈತಿ, ಅದು ನಮ್ಮನ್ನು ನೋಡ್ರೆ ನಿಂದಿರ್ತೈತಿ, ನಿಮ್ಮನ್ನು ನೋಡ್ರೆ ನಿಂದಿರ್ತೈತಿ ಅಂತಾರಲ್ಲ, ಅದು ಯಾವುದೇ ರೀತಿ ನಿಂದ್ರಂಗಿಲ್ಲ. ಯಾವ ಗರಡು ಏನೂ ಸಂಬಂಧ ಇಲ್ಲ, ಎಲ್ಲ ಸುಳ್ಳು ಇರ್ತದೆ ಹೆಚ್ಚು. ಮತ್ತು ಬಾಲ್ಯ ಹೊಡಿತಾವ ಅಂತಾರಲ್ಲ, ಅದು ಬಾಲ್ಯ ಯಾವುದೇ ರೀತಿ ಹೊಡಿದಿಲ್ಲ. ಆದರೆ ಏನೈತಿಲ್ಲ, ಅದು ಕಚ್ಚೋದು ಬಾಯ್ಲೆನ ಕಚ್ಚೋದು. ಆದರೆ ಅದಕ್ಕೆ ನಾವು ಏನರೇ ಮಾಡ್ರೆ ಮಾತ್ರ ಕಚ್ತೈತಿ, ಅದು ತಾನಾಗೆ ಬಂದು ನಮಗೆ ಕಚ್ಚಲ್ಲ. ನಾವು ಎಷ್ಟು ಅದಕ್ಕೆ ಅಂಜತ್ತೀವಲ್ಲ, ನಮಗೂ ಹೆಚ್ಚು ಅದು ಅನಿಸ್ತಿರ್ತೈತಿ. ಅದು ಕೇಳ್ಕೊತಿರ್ತೈತಿ ದೇವರಲ್ಲಿ, ನಮಗೆ ಕರಿ ತಲೆ ನೆಳ್ಳ ಹಾಕಬೇಡಪ್ಪ ಅಂಥೇಳಿ. ಅದಾದರೂ ದೇವ್ರಿಗೆ ಕೇಳ್ಕೊತಿರ್ತೈತಿ. ನಾವು ಈಗ ಹೆಂಗೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಲ್ಲ, ಅದು ಅದ್ರದ್ದು ಒಂದು ದೇವ್ರ ಮೇಲೆ ನಂಬಿಕೆ ಇರ್ತೈತಿ, ನಮಗೆ ಮನುಷ್ಯ ನೆಳ್ಳ ಹಾಕಬೇಡ ಅನ್ನುವಂಥದ್ದು ಹೇಳ್ತಿರ್ತದೆ. ಹೌದು ಸರ್, ತಾವು ಹೇಳಿದಿರಿ ಸರ್, ಸರ್ಪವನ್ನು ನಾವು ರಕ್ಷಣೆ ಮಾಡಬೇಕು, ಆ ಸರ್ಪವನ್ನು ಯಾರು ಬಡಿಬಾರದು ಅಥವಾ ಕೊಲ್ಲಬಾರದು ಅಂತ ತಾವು ಹೇಳಿದಿರಿ ಸರ್. ಇದು ಒಳ್ಳೆಯ ಸಜೆಷನ್ ಈಗಿನ ದಿನಗಳಲ್ಲಿ ಸರ್. ಸೊ ನಮ್ಮ ಕೇಳುಗರಿಗೆ ತಾವು ಏನು ಹೇಳಕ್ಕೆ ಬಯಸ್ತಾರೆ ಅಂದರೆ, ಸರ್ಪವನ್ನು ಬಡಿಬಾರದು ಅಥವಾ ಒಂದು ಸಂರಕ್ಷಣೆ ಮಾಡಿ, ಅಥವಾ ತಮ್ಮ ಕೈಲಿಂದ ಆಗಲಿಲ್ಲ ಅಂದ್ರೆ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಸರ್, ತಾವು ಹೋಗಿ ಒಂದು ಅತನಿಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಒಂದು ಸರ್ಪವನ್ನು ಸಂರಕ್ಷಣೆ ಈಗಾಗಲೇ ಮಾಡ್ತಾ ಇದ್ದೀರಿ ಸರ್. ಯಾರಾದರೂ ನಿಮ್ಮ ನಂಬರ್ ತೊಗೊಂಡು ಸರ್ ಫೋನ್ ಮಾಡಿದರೆ ನೀವು ಹೋಗಿ ಸಂರಕ್ಷಣೆ ಮಾಡಬಹುದಾ ಸರ್? ಹೌದು, ನಾನು ಹೋಗ್ತೀನಿ ರೀ. ಯಾವಾಗಾದರೂ ನಾ ಎನಿ ಟೈಮ್ ಫೋನ್ ಹಚ್ಚಿದಾಗ ಹೋಗ್ತೀನಿ. ನಾ ಎಲ್ಲೋ ಊರಾಗ ಹೋಗಿನಿ, ಎಲ್ಲೋ ಇಲ್ಲ ಇವತ್ತು ಅತನಿ ಒಳಗಂದ್ರೆ ನಮ್ಮಲ್ಲಿ ಕನಶೆಟ್ಟಿ ಮಲ್ಲು ಅವರು ಪಿಗ್ಮಿ ಮಾಡ್ತಾರೆ, ಶಿವ ಅವರು, ಇವರೆಲ್ಲ ಹೋಗಿ ಕಿಶಿಂದು ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ, ಇಲ್ಲ ಹಿಂಗೆ ಒಂದು ಸ್ವಲ್ಪ ಒಬ್ಬರಿಗೆ ಪ್ರಾಬ್ಲಮ್ ಆಗೈತಿ, ಸ್ವಲ್ಪ ಹೋಗ್ರಿ ಶೆಟ್ರ ಅನುಕೂಲ ಮಾಡಿರಿ ಅವರಿಗೆ ಅಂಥೇಳಿ ಹೇಳ್ತೀನಿ. ಅವರಾದರೂ ಹೋಗಿ ಕಿಶಿಂದು ಅಂತ ಹಿಡ್ಕೊಂಡು ತೊಗೊಂಡು ಬಂದು ಬಿಡ್ತಾರೆ. ನಾವು ಹೆಚ್ಚು ಹೇಳೋದೇನ, ಇಂಥಲ್ಲಿದ್ದೀವಿ ಅಲ್ಲೇ ಬರ್ರಿ ಇಲ್ಲಿ ಬರ್ರಿ ಅನ್ನೋಕ್ಕಿಂತನೂ ಇಂಥಲ್ಲಿದ್ದೀವಿ ಇಂಥ ಜಾಗಕ್ಕದೀವಿ ಬರ್ರಿ ಅಂತಂದ್ರಿಂದ
ಬಂದು ಕರ್ಕೊಂಡು ಹೋದ್ರು ಅಂದ್ರೆ ನಾವು ಹೋಗ್ತೀವಿ. ಕರ್ಕೊಂಡು ಹೋದ ಬಳಿಕ ಅಲ್ಲಿ ಹಿಡ್ಕೊಂಡ ನಂತರ ಮತ್ತು ನಮ್ಮನ್ನು ಹೊಳ್ಳಿ ನಮ್ಮ ಜಾಗಕ್ಕೆ ಬಿಟ್ಟರು ಅಂದ್ರೆ ಬಗೆಹರಿದೋಯ್ತು. ಯಾರ ಕಡೆ ಏನೋ ₹1 ದುಡ್ಡು ವಿಚಾರ ಮಾಡಲ್ಲ, ಯಾರ್ದು ಒಂದು ಕಪ್ ಚಾದು ವಿಚಾರ ಮಾಡೋಂಥವ್ರಲ್ಲ ನಾವಲ್ಲ. ಯಾಕಂದ್ರೆ ದೇವ್ರ ಪುಣ್ಯದಿಂದ ಎಲ್ಲ ಅನುಕೂಲ ಅದ ನಮಗೆ. ಅದ್ರ ಮೇಲೆ ನಾವು ಇದನ್ನು ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ. ಮತ್ತೊಂದು ವಿಷಯ ಸರ್, ಈಗ ನೀವು ತಾವು ಹೇಳಿದ್ರಿ ಸರ್, ಎಷ್ಟನೇ ವಯಸ್ಸಿನಿಂದ ಸರ್ ತಾವು ಸರ್ಪಗಳನ್ನು ಹಿಡಿತಾ ಇದ್ದೀರಿ ಸರ್? ನಾನು ಈಗ ಆಗಾಗಲೇ ಒಂದು 8 ವರ್ಷ 10 ವರ್ಷ ಹಿಡಿದಾಗಿಂದ ಹಿಡ್ಕೊಂಡು ಸಣ್ಣಾಗಿರ್ತಾಗಿಂದನೂ ಈ ರೀತಿ ಹಿಡ್ಕೋತಾ ಬಂದವು ನಾನು. ಯಾಕಂದ್ರೆ ನಮಗೆ ಪೈಲ ನಾವು ಶಾಲೆ ಶಿಕ್ಷಣ ಅದು ಏನಾಗಿಲ್ಲ ನಮ್ಮದು. ಆದರೆ ಈ ರೀತಿ ತೋಟಪಟ್ಯಾಗ ಬೆಳೆದವರು ಅದು ಹಿಡಿದು ಪೈಲ ಹಿಡ್ಕೊಂಡು ಏನು ಡೇರಿಂಗ್ ಬಂದುಬಿಟ್ಟದ. ಕಂಟಿನ್ಯೂ ಈಗಾಗಲೇ ಹಿಡಿತೀವಿ. ಹಿಡಿದು ಒಂದು ದೇವ್ರ ಮೇಲೆ ನಂಬಿಕೆ ಐತೇನಂటే ನಾವು ಪರಮಾನಂದ ಗುಡಿಗೆ ಕಾಯಂ ಹೋಗ್ತೀವಿ. ಅಲ್ಲಿ ಹೋಗಿ ಯಾರಿಗಾದ್ರೂ ಕಡಿದ್ರೆ ನಮ್ಗೆ ಕಡಿಸ್ಕೊಂಡಾಗೂ ನಾವು ಹೋಗಿದ್ದೀವಿ. ನಮ್ಮ ಅಣ್ಣ ತಮ್ಮರಿಗೆ ಕಡ್ದಾಗೂ ಅಲ್ಲಿ ತೊಗೊಂಡು ಹೋಗಿದ್ದೀವಿ ನಾವು. ಅಲ್ಲಿ ಇಮಿಡಿಯೇಟ್ ಇಳ್ದದ. ಯಾಕಂದ್ರೆ ಬಾಯಿಲೆ ಬುರುಗು ಬಂದವರು ಎದ್ದು ರಿಟರ್ನ್ ಆಗಿ ಮನೆಗೆ ಕರ್ಕೊಂಡು ಬಂದೀವಿ ನಾವು. ಏನೇ ₹1 ಖರ್ಚಿಲ್ದ, ಯಾವುದೇ ರೀತಿ ದುಡ್ಡು ಖರ್ಚು ಮಾಡಲ್ದ, ಯಾವುದೇ ದವಾಖಾನೆಗೆ ಒಯ್ಯಲ್ದ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಬಾಯಿಲೆ ಬುರುಗು ಬಂದು ಅಲ್ಲಿ ನೆಲಕ್ಕೆ ಬಿದ್ದವ್ರು, ಕಣ್ಣು ಗುಡ್ಡಿ ಬೆಳಗದವ್ರನ್ನೂ ಸಹಿತ ನಾವು ಕರ್ಕೊಂಡು ಮನೆಗೆ ತೊಗೊಂಡು ಬಂದೀವಿ ಇವತ್ತಿನವರಿಗೆ. ಓಕೆ, ಅಂದರೆ ಸರ್ ಒಂದು ಒಟ್ಟಿನಲ್ಲಿ ಹೇಳಬೇಕಾದ್ರೆ ತಾವು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಿ ಸರ್. ನೀವು ಆ ಒಂದು ಸಂದರ್ಭದಲ್ಲಿ ಅತ್ಯಂತ ದೊಡ್ಡದಾದ ಸರ್ಪ ಹಾಗೂ ವಿಷಪೂರಿತ ಹಾವನ್ನು ಯಾವಾಗಲಾದ್ರೂ ಹಿಡಿದಿದ್ದೀರಾ ಸರ್? ಹೆಚ್ಚು ಅವು ನಾವು ಹಿಡಿಯೋದು ಇವು ನಾಗರಾಮ ಬರ್ತಾವ್ರಿ. ಹೆಚ್ಚು ಇವು ಗಂಡಗೆರೆ ಅದು ಇದ್ರೆ ಹೋಗಲಿ ಬಿಡು ಅವು ಇವು ಅಂತಾರೆ. ವಿಷಪೂರಿತ ಹಾವು ಅಂದ್ರೆ ಅತಿ ಹೆಚ್ಚು ವಿಷ ಇದ್ದದ್ದು ನಾಗರಾಮ. ಅದರೊಳಗೆ ಕರಿ ನಾಗರ ಬರ್ತದೆ, ಗೋಧಿ ನಾಗರ ಬರ್ತದೆ, ಬಿಳಿ ನಾಗರ ಬರ್ತದೆ. ಇವು ರೀತಿ ನಾಗರಾಮಿಗೆ ಹೆಚ್ಚು ವಿಷ, ಅದಕ್ಕೆ ಶಿಷ್ಟು ಹೆಚ್ಚು. ಮತ್ತು ಹಿಡಿಲಾಕ ಸಿಗೋದು ಅದ ಈಸಿಯಾಗಿ ನಮಗೆ. ಯಾಕಂದ್ರೆ ಗಂಡಗಿರಿ ಹಾವು ಓಡಿ ಹೋಗ್ತದೆ, ನಮ್ಗೆ ಸ್ಪೀಡ್ ಹೆಚ್ಚಿರ್ತದೆ. ನಾಗರಾಮ ಏನು ಮಾಡ್ತದೆ ಅಂದ್ರೆ ನಮಗೆ ಹೆದರಲ್ದನ ನಮಗೆ ತಿರುಗಿ ನಿಂತು ಬಿಡ್ತದೆ. ತಿರುಗಿ ನಿಂತು ಅಂದ್ರೆ ನಾವು ಅದರ ದೃಷ್ಟಿಯನ್ನು ಚೇಂಜ್ ಮಾಡ್ಕೊಂಡು ನಾವು ಬಾಲ ಆದರೂ ಹಿಡ್ಕೋಬೋದು ಅಥವಾ ಅದರ ಮೋತಿ ಆದರೂ ಹಿಡ್ಕೋಬೋದು. ಅದು ಒಂದು ನಾವು ಮುಂದೆ ಏನಾದರೂ ಅಳಗಾಡ್ಸತ್ತೀವಿ ಅಂದ್ರೆ ಅದ್ರ ಮೇಲೆ ಲಕ್ಷ್ಯ ಇರ್ತೈತಿ. ಕರೆ ಅದ್ರ ಹೆಡಿ ಕಡೆ ಅದು ಹಿಂದೆ ನಮ್ಮದು ಕೈ ಹೋದ್ರೆ ಅದು ಲಕ್ಷ್ಯ ಕೊಡಲ್ಲ. ಮುಂದಿನ ಕೈ ಮೇಲೆ ಲಕ್ಷ್ಯ ಇರ್ತೈತಿ. ಶಾನೆ ತನ್ನಲೆ ನಮ್ಮ ಧೈರ್ಯಲೆ ಹಿಡಿದ್ರೆ ಏನು ಮಾಡಲ್ಲದ. ಅದನ್ನು ಓದು ನಾವು ಸುರಕ್ಷಿತವಾಗಿ ಅದಕ್ಕೆ ಏನಾಗಬಾರ್ದಂಗೆ ಬೇರೆ ಕಡೆ ಓದಿ ಬಿಡ್ಬೇಕಂತದು. ಸರ್, ಸರ್ಪ ಹಿಡಿಯೋದು ಒಂದು ಕಲೆ ಸರ್. ಆ ಕಲೆಯನ್ನು ಎಲ್ಲರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಆ ಕಲೆ ದೇವರು ಸರ್ ತಮ್ಮಲ್ಲಿ ಒಂದು ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಆ ಕಲೆ ತಮ್ಮಲ್ಲಿ ಇದೆ ಸರ್. ಅದರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮಗೂ ಪರಮಾನಂದ ದೇವರದು ಆಶೀರ್ವಾದ, ಶ್ರೀ ಸಿದ್ದೇಶ್ವರ, ಶ್ರೀ ಮುರುಗೇಶ್ವರ ಕೃಪಾ ನಮ್ಮ ಮೇಲೆ ಇರೋದ್ರಿಂದ ನಮಗೆ ದೇವರ ಆಶೀರ್ವಾದ ಐತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಒಂದು ದೇವರನ್ನು ನಂಬಿ ನಾವು ಹಿಡಿತಾ ಇದ್ದೀವಿ. ಮನುಷ್ಯರನ್ನಂತೂ ನಾವು ಯಾವಾಗ ನಂಬಿಲ್ಲ, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಆ ಕೆಲಸಗಳನ್ನು ಮಾಡ್ಕೋತ ಹೊಂಟೀವಿ. ಯಾರಿಗಾದರೂ ತೊಂದರೆ ಐತಿ, ಹಿಂಗೆ ಬಂದೈತಿ, ಮನ್ಯಾಗ ಬಂದೈತಿ ಮತ್ತು ಬರ್ರಿ ಅಂದ್ರೆ ಹೋಗತ್ತೀವಿ, ಹೋಗಿ ಹಿಡ್ಕೊಂಡು ಬರ್ತೀವಿ. ದಿವಸ ಒಂದು 2, 3, 4 ಹೋಗೇ ಇರ್ತೀವಿ. ಆಯ್ತು ನಾ ಇಲ್ಲ ಅಂದ್ರೆ ಭೀ ನಮ್ಮ ಗೆಳೆಯರಾದ ಶೆಟ್ರವ್ರನ್ನೂ ನಾವು ಕಳಿಸಿರ್ತೀವಿ. ಅವರು ನಾವು ಹೇಳಿದ ಕೂಡಲೇ ಹೋಗಿ ಬರ್ತಾರೆ, ಎಲ್ಲೇ ಇದ್ರೂ ಹೋಗಿ ಬರ್ತಾರೆ. ನನ್ನ ಹೆಸರು ಶಿವಾನಂದ್ ಕನ್ಶೆಟ್ಟಿ. ಅಥಣಿಯ ಕೆನರಾ ಬ್ಯಾಂಕ್ ಪಿಗ್ಮಿ ಒಬ್ಬ ಕಲೆಕ್ಟರ್. ಹಾವುಗಳನ್ನ ಸಂರಕ್ಷಣೆ ಮಾಡೋದು ಈಗಾಗಲೇ ನಮ್ಮ ಗುರುಗಳು ಹೇಳಿದರು. ಅದರಲ್ಲಿ ವೆರೈಟೀಸ್ ಬರ್ತಾವ್ರಿ. ಸುಮಾರು 7-8 ನಾಗರಾವು, ಸ್ಪೆಕ್ಟಿಕಲ್ ಗೊಬ್ಬರ, ಮೊನೊಕುಲ್ ಗೊಬ್ಬರ, ಸ್ಯಾಂಡ್ ಬುವಾ, ಈ ಹಾವುಗಳ ಹೆಸರು ಇವು. ಮತ್ತು ನಮ್ಮ ಸರ್ಕಾರ 1972ರ ವನ್ಯಜೀವಿ ಆ್ಯಕ್ಟ್ ಪ್ರಕಾರ ಹಾವುಗಳನ್ನ ಕೊಲ್ಲೋದು ಅಪರಾಧ. 3 ತಿಂಗಳು ಶಿಕ್ಷೆ ಅದ ಅದನ್ನು. ಅದು ವಿಶ್ವಸಂಸ್ಥೆ ಇದು ಮಾಡಿದ ಪಟ್ಟಿಯೊಳಗೆ ಅದು ಒಂದು ಬರ್ತದೆ ರೀ. ಅಂದರೆ ನಾಗರ ಹಾವಿನ ಔಷಧದಿಂದ ಅದರ ಒಂದು ವಿಷದಿಂದ ಕ್ಯಾನ್ಸರ್ ರೋಗಿಗೆ ಟ್ರೀಟ್ ಹಾಕತ್ರಿ ಅದು. ಅದಕ್ಕೆ ದಯವಿಟ್ಟು ಯಾರೂ ಹಾವುಗಳನ್ನ ಕೊಲ್ಲಬೇಡ್ರಿ. ಮತ್ತು ಆಗಲೇ ನಮ್ಮ ಕುಮಾರಣ್ಣ ಹೇಳ್ದಂಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ರು ಮಾಡಿರಿ. ಅವ್ರು ಇಲ್ಲ ಅಂದರೆ ಅವ್ರು ನಮಗೆ ಹೇಳ್ತಾರೋ, ನಾವು ಬರ್ತೀವಿ. ಸೇವ್ ವೈಲ್ಡ್ ಆ್ಯಂಡ್ ಸೇವ್ ಲೈಫ್. ಒಂದು ಜೀವಿಗಳನ್ನ ಬದುಕಿಸೋ ಕೆಲಸ ಮಾಡಿರಿ. ಮತ್ತು ನಾವು ಯಾವುದೇ ರೀತಿ ಯಾರಿಂದಲೂ ದುಡ್ಡು ತೊಗೊಳ್ಳುವಂಗಿಲ್ಲ. ಒಂದು ಸಮಾಜ ಸೇವಾ ಮಾಡ್ತಾಯಿದ್ದೀವಿ. ಇದು ಹಿಂಗೆ ಇರಲಿ. ಅದು ಮುರುಗೇಶನ ಕೃಪಾ, ಸಿದ್ದೇಶ್ವರ ಕೃಪಾ. ಮತ್ತು ನಮಗೂ ಇನ್ನೂವರೆಗೂ ಯಾವ ಹಾವುಗಳು ಟಚ್ ಮಾಡಿಲ್ಲ ಇವತ್ತಿನವರೆಗೂ. ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಪ್ರೋತ್ಸಾಹ ಇರಬೇಕು, ಜನರ ಸಹಕಾರನೂ ಬೇಕು ಅದಕ್ಕೆ. ಅದು ದಯವಿಟ್ಟು ಹಾವುಗಳನ್ನ ಕೊಲ್ಲಕ್ಕೆ ಹೋಗಬೇಡ್ರಿ ಸರ್. ಅದು ಒಂದು ಘಟನೆ ಹೇಳಿದ್ರಿ ಸರ್. ಅಂದ್ರೆ ಒಂದು ಸರ್ಪಿಗೆ ಗಾಯ ಮಾಡಿದ್ರು ಅಂತ ಸರ್. ಅದನ್ನು ಹಿಡಿದು ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಉಪಚಾರ ಮಾಡಿ ಸರ್ ಒಂದು ಕಾಡಿಗೆ ಬಿಟ್ಟಂಥ ಪ್ರಸಂಗ ಹೇಳಿದ್ರಿ ಸರ್. ಏನಕ್ಕೆ ಸರ್ ಅದ್ರ ಬಗ್ಗೆ ಏನಾದರೂ ಹೇಳ್ರಿ ಸರ್?
ಈಗ ನಾವು ಹೋಗಿರ್ತೀವಿ ಅವ್ರು ನಾವು ಹೋಗೋಕ್ಕಿಂತ ಮುಂಚೆ ಆಗಿ ಯಾರಾದರೂ ಬಂದು ಅದಕ್ಕೆ ಪೆಟ್ರೋಲ್ ಗೊಜ್ಜೋದು, ಕಟ್ಟಿಗೆ ಚುಚ್ಚುವಂಥ ಕೆಲಸ ಮಾಡ್ತಾರೆ, ಕಲ್ಲು ಒಗೆಯುವಂಥ ಕೆಲಸ ಮಾಡ್ತಾರೆ, ಅದಕ್ಕೆ ಗಾಯಗಳನ್ನು ಮಾಡ್ತಾರೆ. ಅದು ಗಾಯಗಳು ಮಾಡಿದ ಹೊತ್ತಿನಾಗ ನಾವು ಆಮೇಲೆ ಹೋದ ಬಳಿಕ ಅದು ಅವ್ರು ಗಾಯ ಮಾಡಿರೂಪ್ಲೆ ಅದು ಎಲ್ಲೋ ಒಂದು ಕಟ್ಟಿಗೆಯಾಗಲಿ ಒಂದು ಗುದ್ನ್ಯಾಗಲಿ ಹೋಗ್ತದೆ. ಅದನ್ನೇ ಅವರು ಕವಲ ಮಾಡ್ಕೋತ ಕೂತು ಹೊತ್ತಿನಾಗ ನಮಗೆ ಕಾಲ್ ಮಾಡಿದರು ಅಂದ್ರೆ ಯಾರಾದರೂ ಹೋಗಿ ಅದನ್ನು ಹಿಡ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಗಾಣದೆಣ್ಣೆ ಹಿಂಗೆ ಹಚ್ಚಿ ಮಾಡಿ ಅಂತ ಅದಕ್ಕೆ ಏನಾದರೂ ಪೆಟ್ರೋಲು, ಚಿಮ್ನಿ ಎಣ್ಣೆ ಹಿಂಗೆ ಏನಾದರೂ ಗೊಜ್ಜಿದ್ರಂದ ಅದನ್ನು ಶಾಂಪೂ ಹಚ್ಚಿ ಕ್ಲೀನಾಗಿ ತೊಳೆದು ಅದನ್ನು ಓದು ಹೊರಗಡೆ ನಾವು ಬಿಟ್ಟು ಬರ್ತೀವಿ. ಅದು ಚಿಮ್ನಿ ಎಣ್ಣೆ ನೀವು ಪೆಟ್ರೋಲ್ ಗೊಜ್ಜೋದ್ರಿಂದ ಏನಾಕತಿ ಅಂದ್ರೆ ಅದ್ರ ಮೈ ಹಿಂಗೆ ಬಿರುಕಳಿ ಇರ್ತದೆ. ಅದ್ರ ಮೈ ತುಂಬ ಎಲ್ಲ ವಿಷ ತುಂಬಿದಂಗೆ ಆಗಿಬಿಡ್ತೈತಿ. ಅದ್ರ ಮೈ ಎಲ್ಲ ಬೆಂಕಿ ಹಚ್ಚಿದಂಗೆ ಆಗ್ತದೆ. ಆ ಟೈಮ್ದಾಗ ಅದ್ರದ್ದು ಕಬರಿಗೆಟ್ಟು ಅದು ಎಲ್ಲರ ಮೈ ಮೇಲೆ ಹೋಗ್ತದೆ, ಏನು ಬೇಕಾದರೂ ಮಾಡ್ತದೆ. ಆ ಪೆಟ್ರೋಲ್ ಗೊಜ್ಜೋದು, ಚಿಮ್ನಿ ಎಣ್ಣೆ ಗೊಜ್ಜೋದು ಯಾರಾದರೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದನ್ನು ನೀವು ಉಲ್ಟಾ ಕಲ್ಲೆಟ್ಟಿ ಕೆಣಕಿದಂಗೆ, ಹಾವಿನ ರೋಷ 12 ವರ್ಷ ಅಂತ ಹೇಳ್ತಾರಲ್ಲ, ಅದನ್ನು ನೀವು ಅದರ ರೋಷ ಕಟ್ಕೊಂಡಂಗೆ ಆಗ್ತದೆ. ಅಂಥ ಗೊಜ್ಜುವಂಥ ಕೆಲಸಗಳನ್ನು ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಪೆಟ್ರೋಲ್ ಆಗಲಿ, ಒಂದು ಚಿಮ್ನಿ ಎಣ್ಣೆ ಆಗಲಿ, ಒಂದು ಕಲ್ಲು ಎಟ್ಟು ಕೆಲಸ ಅಂತೂ ಇಂಥವು ಯಾವುದೇ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ನಾವು ಕಲ್ಲು ಎಟ್ಟೋದಂದ್ರೆ ತಪ್ಪ. ಈಗ ನಮಗೆ ಯಾರಾದರೂ ಒಂದು ಕಲ್ಲು ಎಟ್ಟಿದ್ರು, ಒಂದು ಏನೋ ಬಡಿದ್ರು, ಒಂದು ಬೇದ್ರು ಅಂದ್ರೆ ನಮಗೆ ಹೆಂಗೆ ಸಿಟ್ಟು ಬರ್ತದಲ್ಲ, ಅದ್ರದ್ದು ಒಂದು ಜೀವಾತ್ಮ ಐತಿ, ಅದೇ ರೀತಿ ಸಿಟ್ಟು ಬರ್ತದೆ. ಆ ಉದ್ದೇಶಕ್ಕಾಗಿ ಯಾರಾದರೂ ಇಂಥ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಹಂಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಾಲ್ ಮಾಡಿರಿ. ನನ್ನ ಹೆಸರು ಕುಮಾರ್ ಸೋಮಣ್ಣ ಅತನಿ ಅಂತ. ಮೊಬೈಲ್ ನಂಬರ್ ಹೇಳ್ತೀನಿ ತಗೋರಿ, 9972425565. ಈ ನಂಬರ್ಗೆ ಕಾಲ್ ಮಾಡಿರಿ. ನಾನು ಊರಲ್ಲಿ ಇರಲಿಲ್ಲ ಆದ್ರೂ ನಮ್ಮ ಗೆಳೆಯರು ಯಾರಾದ್ರೂ ನಾ ಕಳಿಸಿ ನಿಮಗೆ. ಅವರು ಇಂಥಲ್ಲಿ ಬರ್ರಿಯಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತೀರಿ ಅಂದರು ಅಂದ್ರೆ ನೀವು ಅಲ್ಲಿಗೆ ಪಟ್ನ ಒಬ್ರಲ್ಲಿ ನೋಡ್ಕೋತ ನಿಂತು ಒಬ್ರು ಗಾಡಿ ತೊಗೊಂಡು ಯಾರಾದರೂ ಬಂದ್ರಿ ಅಂದ್ರೆ ನಿಮ್ಮ ಗಾಡಿ ಮೇಲೆ ಇಮಿಡಿಯೇಟ್ ಬರತ್ತಾರೆ ಅವರು. ಯಾಕಂದ್ರೆ ನೀವು ಅಲ್ಲಿಗೆ ದೂರ ಇರ್ತದೆ, ನೀವು ಬರ್ರಿ ಅಂತ ಹೇಳ್ತೀರಿ. ಈಗ ಒಂದು ದಿವ್ಸಕ್ಕೆ 3-4 ಬರೋದ್ರಿಂದ ನಮಗೆ ಎಡ್ತಕ್ಕಾಗಲ್ಲ. ನಾವು ನಿಮ್ಮಂಥ ಒಬ್ಬ ರೈತರು, ನಮ್ಮದು ಯಾವುದೇ ರೀತಿ ಅದರೊಳಗೆ ಚಾರ್ಜಸ್ ಅದನ್ನು ಏನೂ ಯಾವುದೂ ಮಾಡಲ್ಲ. ನಾವು ಯಾರ ಕಡೆಯಿಂದ ಒಂದು ದುಡ್ಡು ತೊಗೊಳ್ಳಲ್ಲ. ಆ ಉದ್ದೇಶಕ್ಕಾಗಿ ನೀವು ಒಂದು ಸ್ವಲ್ಪ ಬಂದು ಕರ್ಕೊಂಡು ಹೋದ್ರಿ ಅಂದ್ರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಮಾಡಿದಂಗೆ ಆಗ್ತದೆ. ನೀವು ಕರ್ಕೊಂಡು ಹೋಗಿ ಅದನ್ನು ನಾವು ಹಿಡ್ಕೊಂಡು ಬೆಳಕ ಅಲ್ಲಿ ತಂದು ನಮ್ಮ ಜಾಗಕ್ಕೆ ನಮ್ಗೆ ಬಿಟ್ರಿ ಅಂದ್ರೆ ನಾವು ಮತ್ತೆ ಅದನ್ನು ಸುರಕ್ಷಿತ ಜಾಗಕ್ಕೆ ನಾವು ಬಿಟ್ಟು ಬರ್ತೀವಿ. ನಮ್ಮ ಕೇಳುಗರಿಗೆ ಒಂದು ಹಾವನ್ನು ಕಡಿದರೆ ಸರ್, ಸರ್ಪವನ್ನು ಕಡಿದರೆ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕಂತ ತಾವು ಏನಾದರೂ ಹೇಳ್ಬೋದಾ ಸರ್? ಹಾವನ್ನು ನಿಮಗೆ ಯಾವುದೇ ರೀತಿಯಲ್ಲಿ ಕಾಲಿಗೆ ಅಥವಾ ಕೈಗೆ ಯಾವಲ್ಲಾದರೂ ಕಡಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಒಂದು ಏನಾದರೂ ಗಚ್ಚಿ, ರಕ್ತದ ಒತ್ತಡ ಪ್ರೆಷರ್ ಮ್ಯಾಲ ತೆಳಗೆ ಆಗಲ್ದಂಗೆ ಒಂದು ಕಟ್ಟಿದ ನಂತರ ಅಲ್ಲೇ ಸ್ವಲ್ಪ ಮುಂದೆ ಅದು ಏನು ಕಡ್ದ ಜಾಗದಾಗ ಇರ್ತೈತಲ್ಲ ಅಲ್ಲಿ ಒಂದು ಸ್ವಲ್ಪ ಗಾಯ ಹೆಚ್ಚಿಗೆ ಮಾಡಿದ್ರಿ ಅಂದ್ರೆ ಬ್ಲೇಡು ಒಳಗಡೆ ಹೋಗೋದಿಲ್ಲ, ಬ್ಲೇಡ್ ಹೊರಗಡೆ ಬರ್ತೈತೆ. ಹೊರಗಡೆ ಬರೋದ್ರಿಂದ ವಿಷ ನಿಮಗೆ ಜಲ್ದಿ ಏರಲ್ಲ. ಮತ್ತು ನೀವು ಕಡಿದ್ರೂ ಸಾಯ್ತೀವಿ ಅನ್ನುವಂಥದ್ದು ಒಂದು ಅಂಜಿಕೆಗೆ ನಿಮ್ಮಲ್ಲಿ ಹಾರ್ಟ್ ಬೀಟನ್ನು ಹೆಚ್ಚು ಮಾಡ್ಕೋತೀರಿ. ಹಾರ್ಟ್ ಬೀಟನ್ನು ಹೆಚ್ಚು ಮಾಡ್ಕೊಂಡು ರಕ್ತದ ಒತ್ತಡ ಪ್ರೆಷರ್ ಹೆಚ್ಚಾಗಿ ಮೈಯೆಲ್ಲ ಜಲ್ದಿ ಹರಡ್ತದೆ ವಿಷ. ನೀವು ಗಾಬರಿ ಆಗಲ್ದ ಒಂದು ನಮ್ಮಲ್ಲಿ ಸಂಕೋನಟ್ಟಿ ಪರಮಾನಂದ ಗುಡಿಗೆ ಹೋಗ್ಬೋದು. ಬೇಡ ನಮಗೆ ಅಂದ್ರೆ ಅಲ್ಲಿ ನಮಗೆ ದೇವ್ರ ಮೇಲೆ ಕಿತ್ತನೂ ನಮಗೆ ಡಾಕ್ಟ್ರಪ್ಪ ದೇವರು ತಂದ್ರಿ ಅಂದ್ರೆ ಇಮಿಡಿಯೇಟಾಗಿ ನೀವು ದವಾಖಾನೆಗೆ ಹೋಗ್ಬೋದು. ನಿಮಗೆ ಯಾವುದು ಒಳ್ಳೆಯ ದವಾಖಾನೆ ಅನ್ನಿಸ್ತೈತಲ್ಲ ಅಲ್ಲಿ ಹೋಗ್ಬೋದು. ಆದರೆ ಅಲ್ಲಿ ದವಾಖಾನೆಗೆ ಹೋಗೋ ಮುಂದಕ ಆಗಲಿ ಅಥವಾ ಪರಮಾನಂದ ಗುಡಿಗೆ ಹೋಗೋ ತಕ ಆಗಲಿ ಅದು ಕಟ್ಟಿರ್ತೀರಲ್ಲ ಅದನ್ನು ಬಿಚ್ಚಬೇಡ್ರಿ. ಯಾಕಂದರೆ ಅದು ಕಟ್ಟಿದ್ರು ಏನಾಗ್ತದೆ, ರಕ್ತ ಹೆಚ್ಚು ಮೇಯಾಗಿ ಅಡ್ಡಾಡಲ್ಲ ಅದ ಆ ಜಾಗಕ್ಕೆ, ಕಡ್ದ ಜಾಗಕ್ಕೆ. ಅಲ್ಲಿ ಸ್ವಲ್ಪ ರಕ್ತ ಅಡ್ಡಾಡಲ್ದಂಗೆ ನೀವು ಬಿಗುವಂಗೆ ಕಟ್ಟಿದ್ರಿ ಅಂದರೆ ಅಲ್ಲಿ ಜುಮ್ ಬರ್ತದೆ, ಕಾಲು ತ್ರಾಸ ಆಗ್ತದೆ. ಅವ್ರನ್ನ ಎತ್ತಿ ತೊಗೊಂಡು ಹೋಗೋರ್ತೀರಿ ಅಥವಾ ಗಾಡಿ ಮೇಲೆ ತೊಗೊಂಡು ಹೋಗೋರ್ತೀರಿ, ಆ ರೀತಿ ಒಯ್ಬೋದು ನೀವು. ಅದು ರಕ್ತ ಮೇಯಾಗಿ ಹರಡಲ್ದಂಗೆ ಹೆಚ್ಚಿಗೆ ವಿಷ ಹೆಚ್ಚು ಹರಡಂಗಿಲ್ಲ. ಕಟ್ಟಿ ಬಿಗುವಂಗೆ ಒಂದು ಸುತ್ತುಳಿ ಅಥವಾ ಒಂದು ಏನಾದರೂ ಗಚ್ಚಿ ಅದರಲ್ಲಿಂದ ಕಟ್ಟಿದ್ರಿ ಅಂದ್ರೆ ಕಟ್ಟಿ ಒಂದು ಗಾಯ ಮಾಡಿ ಬಿಟ್ಟಿರಿ ಅಂದ್ರೆ ಜಲ್ದಿ ಅಲ್ಲಿದ್ದು ರಕ್ತ ಹೋಗ್ತೈತಿ. ರಕ್ತ ಬಂದ್ ಮಾಡೋಕೆ ಹೋಗ್ಬೇಡ್ರಿ. ರಕ್ತ ಹೋಗಲಿ, ಅದಾವೆ ಕಡ ಜಾಗದಾಗಿಂದ ರಕ್ತ ಹೋಗಲಿ, ಒಂದು ಸ್ವಲ್ಪ ಹೋದ್ರೆ ಏನಾಗಲ್ಲ. ಯಾಕಂದರೆ ಅದು ರಕ್ತ ಹೋಗೋದ್ರಿಂದ ವಿಷ ಹೊರಗೆ ಬಂದುಬಿಡ್ತದೆ, ಅದು ಕಚ್ಚಿದ ಜಾಗದಿಂದ ಹೊರಗೆ ಬರ್ತದೆ. ಆವಾಗ ನಿಮ್ಮ ಮೈಯಾಗ ವಿಷವನ್ನು ಹರಡೋದಿಲ್ಲ. ಆವಾಗ ನೀವು 100ಕ್ಕೆ 100 ಬದುಕುವಂಥ ಚಾನ್ಸ ಐತಿ. ಇಲ್ಲಿಯವರೆಗೆ ಕುಮಾರ್ ಅತನಿಯವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಒದಗಿಸಿಕೊಟ್ರು. ಸೊ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಮುಂದಿನ ವಾರ ಮತ್ತೊಬ್ಬರ ಗಣ್ಯ ವ್ಯಕ್ತಿಗಳ ಸಂದರ್ಶನವನ್ನು ತೆಗೆದುಕೊಂಡು ಬರ್ತೀನಿ.
ಸೊ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಫ್ರೆಶ್ ಅಂತ ಹೇಳ್ತಾ ನಮಸ್ಕಾರಗಳು.